ಫೈನಲಿ ಟಾಕ್ಸಿಕ್ ಮೂವಿ 2ನೇ ದಿನ ಸಂಪೂರ್ಣವಾಗಿ ನೋಡೋದು. ನಿಜವಾಗ್ಲೂ ನನಗೆ ಈ ಫಿಲಮ್ ನೋಡಿ ಏನಂತ ಅನಿಸ್ತು ಅಂದ್ರೆ, ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ನಾನು ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಮ್ಮ ವಾಯ್ಸ್ಗಳೆಲ್ಲ ಹಿಂಗೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಫಿಲಮ್ ಇನ್ 10 ನಿಮಿಷ ಐತೆ 20 ನಿಮಿಷ ಐತೆ ಅನ್ನಂಗೆ ಒಳ್ಳೆದ್ ಜಾಸ್ತಿ. ನಮ್ ಬ್ರದರ್ ಫೋನ್ ಮಾಡ್ಬಿಟ್ಟು ಬೇಗ ಬಾರ ಟಿಪ್ಟೂರ್ಗೆ ಅನ್ನೋ ಹೊತ್ತಿಗೆ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಟಿಕೆಟ್ ತಗೊಂಡು ಸೀದಾ ಟಿಪ್ಟೂರ್ ಕಡೆ ಹೊರಟೆ. ನಾನೇನ್ ಮಾಡಿದ್ದೆ ಅಂತಂದ್ರೆ, ಇವ್ರು ನನ್ನನ್ನೇ ಕಾಯಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಇಬ್ರಿಗೂ ಫೋನ್ ಮಾಡಿ ಇಬ್ರನ್ನ ಕರ್ಸ್ಕೊಂಡು ಇಬ್ರನ್ನ ನಾನೇ ಕಾಯಿಸ್ಬಿಟ್ಟೆ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಬಾಲ್ಕನಿ ಬಾಯಿ ಇವನು ಗಾಂಧಿ ಕ್ಲಾಸ್ ಅಲ್ಲಿ ನೋಡಿದ್ರೆ ಫಿಲಮ್ ನೋಡಕ್ ಆಲ್ವಂತಿ, ಬಾಲ್ಕನಿಲೇ ನೋಡ್ಬೇಕಂತ. ಆಮೇಲೆ ಆಯ್ತು ಕಣಪ್ಪ ಅಂತ ಹೇಳ್ಬಿಟ್ಟು ಬಾಲ್ಕನಿ ಟಿಕೆಟ್ ತಗೊಂಡು ನಾನು ನನ್ನ ಫ್ರೆಂಡು ಮತ್ತೆ ನಮ್ರು ಎಲ್ಲ ಹೋದ್ವಿ. ಹಾಗೆ ಇಂಟರ್ವೆಲ್ ಎಲ್ಲ ಬಿಟ್ಟಾದ್ಮೇಲೆ ನಾವು ಒಂದ್ ಸ್ವಲ್ಪ ಸ್ನಾಕ್ಸ್ ತಿನ್ನೋಣ ಅಂತ ಜ್ಯೂಸು ಮತ್ತೆ ಚಿಪ್ಸ್ ಎಲ್ಲ ತಗೊಂಡು ಗೈಸ್ ಹಾಗೆ ಮೂವಿ ಮುಗಿಸ್ಕೊಂಡು ನಾವು ಆಚೆ ಕಡೆ ಬಂದಾಗ ತುಂಬಾ ಜನ ಇದ್ರು ಅಂದ್ಕೊಳ್ರಿ. ನಮ್ಮ ಸಂಜೆ 5 ಗಂಟೆ ಶೋ ಹೋಗೋಕ್ಕಿಂತ ಇನ್ನೂ ಸಕ್ಕತ್ ಜನ ಇದ್ರು. ಹಾಗೆ ಮೂವಿ ಕಡೆ ಮಾತಾಡ್ಬೇಕು, ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಗೈಸ್, ಫಸ್ಟ್ ಆಫ್ ಆಲ್ ಇದು ನಮ್ಮ ಕನ್ನಡ ಮೂವಿ ಗೈಸ್. ಕನ್ನಡ ಮೂವಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ರಿ. ಯಾಕೆ ಇಷ್ಟು ಹೇಟ್ ಸ್ಪ್ರೆಡ್ ಮಾಡ್ತಾರೆ ಒಬ್ರು ಅಂತ ಗೊತ್ತಿಲ್ಲ. ನನಗೂ ಒಬ್ರು ಕಮೆಂಟ್ ಹಾಕಿದ್ರು ಗೈಸ್, ಅವರು ಡೀಪಿಲಿ ತೆಲುಗು ಅವ್ರ ಫೋಟೋ ಹಾಕೊಂಡಿದ್ದಾರೆ. ಅದು ನಮಗೆ ತೆಲುಗು ತಮಿಳು ಅದೆಲ್ಲ ಗೈಸ್ ಮ್ಯಾಟ್ರ್. ನಮಗೆ ನಿಜ ಹೇಳ್ಬೇಕಂದ್ರೆ ಕನ್ನಡ ಸಿನಿಮಾ ನಮ್ಮವ್ರು ಮಾಡಿರೋದು ಇಂಗ್ಲಿಷ್ ಲೆಕ್ಕಾಚಾರಕ್ಕೆ ಮಾಡಿರೋ ಗೈಸ್. ನೀವೇನಾದ್ರೂ ಇಂಗ್ಲೀಷಲ್ಲಿ ವೆಬ್ ಸೀರೀಸು ಮತ್ತೆ ಮೂವೀಸು ಆಮೇಲೆ ಅವೆಂಜರ್ಸ್ ಈ ತರದ ಮೂವಿಗಳು ನೀವು ನೋಡಿರ್ತಿರಲ್ಲ, ಅವಾಗ ಈ ಮೂವಿ ನೋಡಿದ್ರೆ ನಿಮ್ಗೆ ಆತರ ಏನು ಅನ್ಸಲ್ಲ ಗೈಸ್. ಯಾಕೆಂದ್ರೆ ಫಸ್ಟ್ ಹಾಫ್ ಎಲ್ಲ ಒಂದ್ ಸೈಡ್ ಆದ್ರೆ ಸೆಕೆಂಡ್ ಹಾಫ್ ಐತಲ್ಲ ಆಕ್ಟಿಂಗು ಕ್ರೇಜಿ ಅಂತ ಹೇಳ್ಬೋದು. KGF ಆದ್ಮೇಲೆ ಈ ತರ ಆಕ್ಟಿಂಗ್ ನಿಜವಾಗ್ಲೂ ಸಖತ್ತಾಗಿ ಮಾಡೋರು ಗೈಸ್. ಅವ್ರ ಆಕ್ಟಿಂಗಿಗೆ ಕಾಸು ಅಂತ ತಿಳ್ಕೊಳ್ರಿ. ನಿಜವಾಗ್ಲೂ ನಾನೊಬ್ಬ ಅಪ್ಪಟ ಡಿ ಬಾಸ್ ಫ್ಯಾನ್ ಗೈಸ್. ನಾನೇ ಹೋಗಿ ಸಿನಿಮಾ ನೋಡಿದ್ದೆ. ಯಾಕೆಂದ್ರೆ ನಮ್ಮ ಕನ್ನಡದವರು, ನಮ್ಮ ಯಶ್ ಸರ್ ಅವರು ಒಂದು ಮೂವಿ ಮಾಡಿದ್ದಾರೆ, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅದು ಇಂಗ್ಲಿಷ್ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ. ಆ ಎಡಿಟಿಂಗು, ಆ ಎಫೆಕ್ಟ್ಸ್ ನಿಜವಾಗ್ಲೂ ಕ್ರೇಜ್ ಇತ್ತು ಅಂದ್ಕೊಳ್ರಿ. ಮೂವಿ ಬಗ್ಗೆ ಏನ್ ಕೆಟ್ಟದಾಗೈತಿ ಅಂತ ಹೇಳಿ ಹೇಟ್ ಸ್ಪ್ರೆಡ್ ಮಾಡ್ಬಾರ್ದು. ಹಾಗೆ ಗಾಯ್ಸ್, ನೀವು ಯಾರಾದ್ರೂ ಟಾಕ್ಸಿಕ್ ಮೂವಿ ನೋಡಿರಿದ್ರೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಹೇಳಿ ಗಾಯ್ಸ್. ಯಾಕೆಂದ್ರೆ ನೀವು ದುಡ್ಡು ಕೊಟ್ಟು ನೋಡಿರ್ತೀರ, ನಿಮ್ ಮೈಂಡ್ ಸೆಟ್ ನಿಮ್ಗೆ ಹೆಂಗಿರುತ್ತೆ ಅದು ನೀವ್ ಹೇಳಿ. ಹಾಗೆ ಮೂವಿನೆಲ್ಲ ನೋಡ್ಕೊಂಡು ಸೀದಾ ಮಾರ್ಕೆಟಿಗೆ ಬಂದು ನನ್ನ ಫ್ರೆಂಡು ಅಲ್ಲೇ ಜರ್ಕಿನ್ ಇಕ್ಕಿದ್ದ ಅಂತ ಹೇಳ್ಬಿಟ್ಟು ಜರ್ಕಿನ್ ತಗೊಂಡು ಸೀದಾ ನಾವು ಊರ್ ಕಡೆ ಬಂದು ಮನೆ ಕಡೆ ಬಂದು ಮನಿಕೊಂಡು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್, ಕಮೆಂಟ್, ಫಾಲೋ. ತುಂಬಾ ಇಷ್ಟ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಅಂತ ಹೇಳಿ ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.